ಸರ್ ಇದು ನಿಮ್ಮದು ಮೂಲ ಎಲ್ಲಿ ಬರುತ್ತೆ ಸರ್? ನಾವು ಮೂಲ ತುಮಕೂರು ಡಿಸ್ಟಿಕ್ ಅವರು, ಮಧುಗಿರಿ ತಾಲೂಕಿನಲ್ಲಿ ನಮ್ದು ಮೈದ್ನಳ್ಳಿ ಅಂತಿದೆ, ಆ ಗ್ರಾಮದವರು. ಹಿನ್ನೆಲೆ ಏನು ಸರ್? ನಾವು ಮೂಲತಃ ಬ್ಯಾಂಗ್ಳೂರಲ್ಲಿ ನಾನು ಡೆವಲಪರು. ಸುಮಾರು ಲೇಔಟ್ಸ್ ಮತ್ತು ಅಪಾರ್ಟ್ಮೆಂಟ್ಸ್, ವಿಲ್ಲಾಸ್ ಎಲ್ಲ ಮಾಡಿದ್ದೀನಿ. ಸಣ್ಣ ಪುಟ್ಟ ಬಿಸ್ನೆಸ್ಗಳೆಲ್ಲ ಬೆಂಗಳೂರಲ್ಲಿ ನಂದು ಇಂಡಸ್ಟ್ರೀಸ್ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ. ಇವಾಗಲೇ ತುಂಬ ಜನರಿಗೆ ನೀವು ಇಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಮಾಡಿದ್ದೀರಾ. ಜನ ಇರ್ಬೋದು ಸರ್ ಎಂಪ್ಲಾಯ್ಮೆಂಟ್? ನಮ್ಮಲ್ಲಿ ಆಲ್ಮೋಸ್ಟ್ ಇಲ್ಲೊಂದು ನಮ್ಮ ಕಂಪನಿಯಲ್ಲಿ ನಮ್ಮ ಸ್ಟಾಫೇ ಒಂದು 1500 ಮೆಂಬರ್ಸ್ ಇದ್ದಾರೆ. ಎಲೆಕ್ಷನ್ ಒಲವು ಹೇಗೆ ಸರ್ ನಿಮಗೆ? ಮೂಲತಃ ನೋಡಿ, ನಾವು ನಮ್ಮ ತಂದೆಯವರು ಆನೇಕಲ್ ಭಾಗದಲ್ಲಿ ಸಹ MLA ಕಂಟೆಸ್ಟ್ ಮಾಡಿದರು. ಅದಾದ ನಂತರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಸತತವಾಗಿ ಕೋವಿಡ್ ಸಂದರ್ಭದಲ್ಲಿ 5 ವರ್ಷ ಕೆಲಸ ಮಾಡಿದ್ರು. ಅಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು, ನಮ್ಗೆ ಸಿಕ್ಕಿಲ್ಲ ಅಲ್ಲಿ. ಅದಾದ ನಂತರ ನಾವು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದ್ವಿ ಅಲ್ಲಿ. ಸರ್ ಈಗ ತುಮಕೂರಿನಲ್ಲಿ ತುಂಬಾ ತಾಲೂಕುಗಳಿದಾವೆ, ಪಾವಗಡನ ಹೆಂಗೆ ಆಯ್ಕೆ ಮಾಡ್ಕೊಂಡಿದ್ದೆ? ಪಾವಗಡ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಂದ್ರೆ ನೋಡಿ, ನಾನು ಸುಮಾರು ಒಂದು 35 ವರ್ಷದಿಂದ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ. ನಾನು 35 ಇಯರ್ಸ್ ಬ್ಯಾಕ್ ಬಂದಾಗ ಯಾವ ರೀತಿ ಇತ್ತು, ಇವತ್ತಿಗೂ ಸೇಮ್ ಅದೇ ಥರ ಇದೆ. ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಏನು ಇಲ್ಲ ಸರ್. ಪಾವಗಡದ ಜನರ ಮೂಲ ಬಂದು 95ರಿಂದ 99% ರೈತರೇ ಇರೋದು ಸರ್. 100. ನಮ್ಮ ಕೂಗು ಏನು ಅಂತಂದ್ರೆ 1000ದಿಂದ 1500 ಅಡಿ ಬೋರ್ ಕೊರ್ಸಿದ್ರು ನೀರು ಸಿಗಲ್ಲ, ಬರಪೀಡಿತ ಪ್ರದೇಶ ಅಂತ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ದಿನ 75 ವರ್ಷದಿಂದ ಏನು ಅಧಿಕಾರ ಚಲಾಯಿಸ್ಕೊಂಡು ಬರ್ತಕ್ಕಂಥ ಏನು MLAಗಳಾಗಲಿ MP ಗಳಾಗಲಿ ಪಾವಗಡದ ಕುಂದು ಕೊರತೆಗಳನ್ನ ಯಾರೂ ಕೇಳಿಲ್ಲ. ಅವರು ಏನಾದರೂ ಒಂದು ಕೊಡುಗೆ ಆದರೂ ಕೊಟ್ಟೋಗ್ಬೇಕಿತ್ತು. ಈ ನೀರಾವರಿ ಯೋಜನೆ ಕೂಗು ಪಾವಗಡದ ಜನರಲ್ಲಿ ಕೇಳ್ತಾ ಇದ್ದಾರೆ ಸರ್. ಡ್ಯಾಮಿಂದ ನೀರು ತರ್ತೀನಂದ್ರು, ತಂದಿಲ್ಲ. ಕೆರೆ ಅಭಿವೃದ್ಧಿ ಮಾಡಿ ಅಟ್ಲೀಸ್ಟು ನೀರು ಏನಾದರೂ ಸ್ಟೋರೇಜ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀನಂದ್ರು, ಮಾಡಿಲ್ಲ. ಪಾವಗಡ ಜನರ ದುರ್ಭಾಗ್ಯ ಏನಂತಂದರೆ MP ಗೆ ಓಟು ದುರ್ಗಕ್ಕೆ ಹಾಕ್ತಾರೆ, MLA ಪಾವಗಡ ತುಮಕೂರಿಗೆ ಸೇರುತ್ತೆ. ಇಲ್ಲೇನು ಮಾಡ್ತಾರೆ, ಒಂದ್ಸರಿ MP ಗಳು ಓಟ್ ಹಾಕ್ಸ್ಕೊಂಡವರು ಆ ಕಡೆ ಮತ್ತೆ ಮಕನೇ ಮಾಡಲ್ಲ. ಜನ ಇವತ್ತು ಓಟ್ ಹಾಕ್ಬಿಟ್ಟು ಲೋಕಸಭಾ ಸದಸ್ಯರಲ್ಲಿದ್ದಾರೆ ಅಂತ ಅವ್ರನ್ನ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರು ಹೋಗಿ ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋದ್ರೆ ಚಿತ್ರದುರ್ಗದವರ ಲೋಕಸಭಾ ಸದಸ್ಯರು ಅವರೆಲ್ಲ ಬಾಗಲಕೋಟೆ, ಉತ್ತರ ಕರ್ನಾಟಕ ಇಲ್ಲಿ ನಿಂತಿದ್ದಾರೆ. ಅಲ್ಲಿ ಶ್ರೇಯಸ್ ಅನ್ನೋ ಹುಡುಗ ಅವನೇನು ಮಾಡ್ತಾನೆ, ತುಮಕೂರಲ್ಲಿ ಒಂದು ಫಾರ್ಮಸಿ ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಹೋಗ್ತಾನೆ. ಮಠ ಮಧ್ಯಾಹ್ನ ಸಮಯದಲ್ಲಿ ಅವನಿಗೆ ಒಂದು ಹಾವು ಕಚ್ಚುತ್ತೆ. ಹಾವು ಕಚ್ಚಿದ ಮೇಲೆ ಅವನು ಪಾವಗಡದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅಲ್ಲಿ ಯಾವುದೋ ಒಂದು ಇಂಜೆಕ್ಷನ್ ಕೊಡ್ತಾರೆ. ಇಲ್ಲಿ ಇವನು ಬದುಕೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಅವ್ರ ಹತ್ರ ಮೆಡಿಸಿನ್ ಕೂಡ ಇರಲ್ಲ. ಅಲ್ಲಿ ಸಮೇತ ಕೂಡ ಆಂಬುಲೆನ್ಸ್ ಇರೋದು ಫ್ರೀಗೆ ಸರ್ವಿಸಿಗೆ, ಜನರ ಸರ್ವಿಸಿಗೆ. ಅಲ್ಲಿ ಅದಕ್ಕೂ ಕೂಡ ಡೀಸೆಲಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ. ಒಂದು ಹಾವು ಕಚ್ಚಿರೋದಕ್ಕೆ ಒಂದು ಸಣ್ಣ ಟ್ರೀಟ್ಮೆಂಟ್ ಇಲ್ಲ ಅಂದರೆ ನಮ್ಮ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನು ಜ್ವರ ಬಂದಿರತಕ್ಕಂಥ ಪೇಷಂಟ್ ಹೋದ್ರೆ ಇನ್ನು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರಂತ ನನಗಂತೂ ಅರ್ಥ ಆಗ್ತಿಲ್ಲ. ಹಂಗಾಗಿ ಫ್ಯೂಚರ್ ಡೇಸಲ್ಲಿ ನೋಡಿ, ಒಬ್ಬ ಸ್ಟೂಡೆಂಟು ಸತ್ತಿರೋದು ನಮ್ಮ ಎಂಟೈರ್ ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ನಮಗೆ ನಷ್ಟ. ಸರ್, ಪಾವಗಡದ ಬಸ್ ಸ್ಟಾಪಲ್ಲಿ 20 ಆಸನಗಳನ್ನು ಹಾಕ್ಸಿದ್ರಿ ನೀವು ಕುತ್ಕೊಳ್ಳೋಕ್ಕೆ ಅಂತ. ಅಲ್ಲಿ ನಮ್ಮದು ಮೊದಲೇ ಒಂದು 38-40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇರ್ತದೆ ಅಲ್ಲಿ ನೀವು ಕುತ್ಕೊಳ್ಳೋ. ಇದು ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸ ನೀವು ಮಾಡಿದ್ರಿ. ನಮ್ಮ ಬಸ್ ಸ್ಟಾಪ್ ಸ್ವಲ್ಪ ನೋಡ್ಬಾರಪ್ಪ ಅಂತೇಳಿ ಕರ್ಕೊಂಡು ಹೋದ್ರು. ನನಗೆ ಸಣ್ಣ ಮಗುನ ಇಟ್ಕೊಂಡು ಕೂತಿದ್ರು, ಕೆಳಗಡೆ ನೆಲದಲ್ಲಿ ಕೂತಿದ್ದಾರೆ, ನೆಲದ ಮೇಲೆ ಕೂತಿದ್ರು. ನಾವು ಆವಾಗ ಅದು ನೋಡಿದಾಗ ನಾವು ಎಲ್ಲಿದ್ದೀವಪ್ಪ, ಇದು 2026 ಇಲ್ಲ 96 ಅಂತ ಅನಿಸ್ತು ನನಗೆ. ಸರ್, ಏನು ನಮ್ಮ ಪಾವಗಡ ತಾಲೂಕಿಗೆ 2018-19ರಲ್ಲಿ ಸೋಲಾರ್ ಪಾರ್ಕಿಂಗ್ ಏನು ಬಂತು, ಅದಾದ ಮೇಲೆ ಮತ್ತಾವುದು ಹೇಳ್ಕೊಳ್ಳೋ ಅಂಥ ಒಂದು ಕೈಗಾರಿಕೆಯಲ್ಲಾಗಲಿ, ಶಿಕ್ಷಣ ಆಗಲಿ ಅಥವಾ ಬೇರೆ ಯಾವುದರಲ್ಲೂ ಕೂಡ ಗುರುತಿಸ್ಕೊಳ್ಳೋದಂಥದ್ದು ಯಾವುದೂ ಕೂಡ ನಮ್ಮ ಪಾವಗಡ ತಾಲೂಕಿಗೆ ಬಂದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಾನ್ಸ್ಟಿಟ್ಯೂನ್ಸಿಗಾಗಿರ್ಬೋದು, ನಮ್ಮ ಜನಕ್ಕಾಗಿರ್ಬೋದು, ಎಲ್ರಿಗೂ ಝೀರೋ. ಏನು ಫೆಸಿಲಿಟೀಸ್ ಇಲ್ಲ. ಏನು ಫೆಸಿಲಿಟಿ ಇವತ್ತಿಗೆ ಫಾರ್ ಎಕ್ಸಾಂಪಲ್ 10,000 ಜನ ಆದರೂ ಅದರಲ್ಲಿ ಕೆಲಸ ಮಾಡಬೇಕಾಗಿತ್ತು. ಯಾರಾದರೂ ಒಂದು 10 ಜನ ಇರ್ಬೋದೇನೋ ಇದ್ದರೆ. ಅದು ನಾನು ನೋಡಿ, ಅದೂ ಸೆಕ್ಯೂರಿಟಿ ಕೆಲಸ ಮಾಡ್ಬೋದು, ಹೌದು, ಕ್ಲೀನಿಂಗ್ ಇರ್ಬೋದು, ಇಂಥದ್ರಲ್ಲಿ ಇರ್ತಕ್ಕಂಥದ್ದು. ಯಾಕೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಜುಕೇಟೆಡ್ಸ್ ಇಲ್ವಾ? ಯಾವುದೇ ಟೆಕ್ನಿಷಿಯನ್ಸ್ ಇಲ್ಲ ಒಳಗಡೆ. ಟೆಕ್ನಿಷಿಯನ್ಸು ಇವತ್ತು ಪಾವಗಡದಿಂದ ಬೆಂಗಳೂರಿಗೆ ಬರ್ಬೇಕಾ? ನಮ್ಮ ಸೋಲಾರ್ ಪಾರ್ಕಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋಂಥದ್ದು ಅವ್ರಿಗೆ ಒಂದು ಇದಿಲ್ವಾ, ಅದೃಷ್ಟ ಇಲ್ವಾ? ಎಲ್ಲಿ ಬೇರೆ ಕಡೆ ಇದೆಯಾ? ತಮಿಳ್ನಾಡಲ್ಲಿದೆಯಾ? ಇನ್ನೆಲ್ಲೋ ಆಂಧ್ರದಲ್ಲಿದೆಯಾ? ಕರ್ನಾಟಕದಲ್ಲಿ ತಾನೇ ಇರೋದದು. ನಮ್ಮ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಟೆಕ್ ಪಾರ್ಕ್ ಲೆಕ್ಕಕ್ಕಿದೆ ಅಷ್ಟೇ. ನಮ್ಮ ಜನಕ್ಕೆ ಯಾರಿಗೂ ಅನುಕೂಲವಾಗಿಲ್ಲ ಅಲ್ಲಿ. ಸರ್, ಇವಾಗ ಇರ್ತಕ್ಕಂಥ MLA ವೆಂಕಟೇಶ್ ಅವರು 3 ವರ್ಷ ಆದಮೇಲೆ ಪಾವಗಡದ ಕಡೆ ಮುಖ ಮಾಡಿ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ಪತ್ರಕರ್ತರಾಗಿ 15 ವರ್ಷ ಮೀಡಿಯಾದಲ್ಲೇ ಇದ್ದೀವಿ, ನಾವು ಎಲ್ಲ ಮೀಡಿಯಾದಲ್ಲೂ ಕೆಲಸ ಮಾಡಿದ್ದೀನಿ. ವಿಧಾನಸೌಧದಲ್ಲಿ ಒಂದು ಕುಂತು ನಮ್ಮ ಪಾವಗಡದ ಜನರಿಗೆ ಇಂಥದ್ದು ಬೇಕು ಅಂತ ಕೇಳಿಲ್ಲ.
ಹಂಗೆ ಕೂಡ ಒಂದು ಕೂಡ ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ ಇದುವರೆಗೂ. ಯಾರು ಜನಪ್ರತಿನಿಧಿ ಇದ್ದಾರೆ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ನನಗೆ ಬೇಕಾಗಿಲ್ಲ. ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿರೋದು, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಂಡಿದ್ದಾರೆ. ನಿಮ್ಮ ವಿಷನ್ ಏನಿದೆ ಸರ್ ಪಾವಗಡಕ್ಕೆ? ಬ್ರದರ್, ನನ್ನ ವಿಷನ್ನೇ ಡೆವಲಪ್ಮೆಂಟು. JDS ಕೂಡ 20 ವರ್ಷ ಆಡಳಿತ ಮಾಡಿದೆ, ನಂತರ 50 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ. ಇವರ ಕೊಡುಗೆಗಳಂತ ನೋಡೋದಾದ್ರೆ ಶೂನ್ಯವಾಗಿದೆ. ಪಾವಗಡದ ಡೆವಲಪ್ಮೆಂಟ್ ಶೂನ್ಯ ಆಗಿದೆ. ಬ್ರದರ್, ಇವಾಗ ಅವರು ಕೊಡುಗೆ ನಾನೇನು ಹೇಳಕ್ಕೆ ಬರಲ್ಲ. ಇವಾಗ ಅವ್ರ ಕೊಡುಗೆ ನಮ್ಮ ಜನತೆ ಹೇಳ್ತಾರೆ ಬಿಡಿ, ನಮ್ಮ ಪಾವಗಡದ ಮಹಾ ಜನತೆ ಇದಾರಲ್ಲ ಅವ್ರು ತಿಳಿಸ್ತಾರೆ ಬಿಡಿ ಏನೇನು ಕೊಡುಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆಯಲ್ಲ. ಆಯಿತು, ಮುಂದಿನ ದಿನಗಳಲ್ಲಿ ಅವರೇ ತೀರ್ಮಾನ ಮಾಡ್ತಾರೆ ಬಿಡಿ. ನಮ್ಮ ಗ್ರಾಮಸ್ಥರು, ನಮ್ಮ ಪಾವಗಡದ ಮಹಾ ಜನತೆ ಅವರು, ನನ್ನ ದೇವರುಗಳು ಅವರು.